ಹಾಗೆ ಎಲ್ರಿಗೂ ನಮಸ್ಕಾರ. ಸೊ ಅನದರ್ ಡೇ ಅನದರ್ ಟೀಮ್ ಕ್ವಾಲಿಫೈಯರ್ ಇಂದ ಔಟ್ ಆಗ್ತಾ ಇದೆ. ಪ್ಲೇ ಆಫ್ ಕ್ವಾಲಿಫಿಕೇಶನ್ ಇಂದ ಔಟ್ ಆಗ್ತಿರುವಂಥದ್ದು ಇವತ್ತಿನ ತಂಡ ರಾಜಸ್ಥಾನ್ ರಾಯಲ್ಸ್ ಅವರು. ನಿನ್ನೆ ಚೆನ್ನೈ ಸೂಪರ್ ಕಿಂಗ್ಸ್ ಅವರು ಅಫಿಷಿಯಲ್ ಆಗಿ ಈ ಒಂದು ವರ್ಷದ IPL ಇಂದ ಪ್ಲೇ ಆಫ್ ಇಂದ ಔಟ್ ಆಗಿದ್ರು. ಆ್ಯಂಡ್ ಇವತ್ತು ಮತ್ತೊಂದು ತಂಡ ರಾಜಸ್ಥಾನ್ ರಾಯಲ್ಸ್ ಅವರು ಕೂಡ ಔಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನು ಕೆಲವೇ ದಿವಸಗಳಲ್ಲಿ ಮೇ ಬಿ SRH ಆರ್ KKR LSG ಇದರಲ್ಲಿ ಮತ್ತೊಂದು ತಂಡ ಕೂಡ ಔಟ್ ಆಗುತ್ತೆ ಅಂತಾನೆ ಹೇಳ್ತೀನಿ. ಆ್ಯಂಡ್ ಮುಂದೆ ಇರುವಂಥ ಒಂದು ಪಂದ್ಯಗಳನ್ನು ಯಾವ ರೀತಿಯಲ್ಲಿ ಆಡಿ ಸೀಸನ್ನ ಎಂಡ್ ಮಾಡ್ತಾರೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಇವತ್ತಿನ ಪಂದ್ಯದಲ್ಲಿ MI ವರ್ಸಸ್ RR ಪಂದ್ಯಗಳ ಮಧ್ಯೆ ನಡೆದಿರುವಂಥದ್ದು. ಆ್ಯಂಡ್ MI ತಂಡ ಒಂದು ಬಿಗ್ ಸ್ಕೋರ್ನ ಕಲೆ ಹಾಕ್ತಾರೆ ಅಂದರೆ ರಾಜಸ್ಥಾನ್ ರಾಯಲ್ಸ್ ಎದುರುಗಡೆಗೆ. ಆ್ಯಂಡ್ 217 ರನ್ಗಳ ಒಂದು ಮೊತ್ತನ ಕಲೆ ಹಾಕ್ತಾರೆ ಫಸ್ಟ್ ಬ್ಯಾಟಿಂಗ್ ಮಾಡಿದಂತಹ MI ತಂಡ. ಆ್ಯಂಡ್ ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿದಂಥದ್ದು ಟಾಪ್ 4 ಅಂತಲೇ ಹೇಳ್ತೀನಿ. ಆ್ಯಂಡ್ ಟಾಸ್ ಗೆದ್ದು ಬಾಲಿಂಗ್ ಆಯ್ಕೆ ಮಾಡ್ಕೊತಾರೆ ರಾಜಸ್ಥಾನ್ ರಾಯಲ್ಸ್ ಅವರು. ಆ್ಯಂಡ್ ಜೈಪುರಲ್ಲೇ ನಡೆದಿರುವಂಥ ಪಂದ್ಯ ಇದು. ಟಾಸ್ ಗೆದ್ದು ಬಾಲಿಂಗ್ ಆಯ್ಕೆ ಮಾಡ್ಕೊಂಡಾಗ ಬ್ಯಾಟಿಂಗ್ ಇಳಿದಂತಹ ಮುಂಬೈ ತಂಡ ಫಸ್ಟ್ ವಿಕೆಟ್ಗೆ ಅದ್ಭುತವಾಗಿರುವಂಥ ಒಂದು ಓಪನಿಂಗ್ ಕೊಡ್ತಾರೆ. ಅಲ್ಲಿ ನಮ್ಮ ರಿಕಲ್ಟನ್ ಆ್ಯಂಡ್ ರೋಹಿತ್ ಶರ್ಮಾ 116 ರನ್ಗಳ ಒಂದು ಬೃಹತ್ ಮೊತ್ತ 11.4 ಓವರ್ಗಳಲ್ಲಿ ಅಂತಲೇ ಹೇಳ್ತೀನಿ. ಆ್ಯಂಡ್ ಆಲ್ಮೋಸ್ಟ್ ಒಂದು ಏನಂತಂದರೆ 10 ರನ್ಸ್ ಪರ್ ಓವರ್ ತೊಗೊಂಡು ಬರ್ತಾರೆ ವಿತೌಟ್ ಲಾಸಲ್ಲಿ. ಓ ಮೈ ಗಾಡ್, ಸೂಪರ್ ಆಗಿರೋಂಥ ಒಂದು ಓಪನಿಂಗ್ ಪಾರ್ಟ್ನರ್ಶಿಪ್ ಅಂತ ಹೇಳ್ತೀನಿ. 58 ರನ್ಸ್ ಬರುತ್ತೆ ಫಸ್ಟ್ 6 ಓವರ್ಸಲ್ಲಿ ವಿತೌಟ್ ಲಾಸಲ್ಲಿ. ರೋಹಿತ್ ಶರ್ಮಾ ಫಾರ್ಮ್ ಬಂದಾಗಿಂದ ಮುಂಬೈ ತಂಡ ಒಂದು ರೀತಿಯಲ್ಲಿ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆ. ಒನ್ ಆಫ್ ದಿ ಅಲ್ಲ ಒಂದು ರೀತಿಯಲ್ಲಿ ಈ ಬಾರಿಯ ಒಂದು ವಿನ್ನಿಂಗ್ ಕಂಟೆಂಡರ್ ಅಂದರೆ ಟ್ರೋಫಿನ ಎತ್ತಿಡಿಯೋದ್ರಲ್ಲಿ ಟಾಪಲ್ಲಿ ಕಾಣಿಸ್ಕೊಂತಿದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ಪಾಯಿಂಟ್ಸ್ ಟೇಬಲಲ್ಲಿ ಟಾಪಲ್ಲಿ ಕೂಡ ಕಾಣಿಸ್ಕೊಂತಿದ್ದಾರೆ. ಇವರು ಸಖತ್ತಾಗಿರುವಂಥ ಒಂದು ಓಪನಿಂಗ್ ಪಾರ್ಟ್ನರ್ಶಿಪ್ ಬರುತ್ತೆ. ರಿಕಲ್ಟನ್ ಆ್ಯಂಡ್ ರೋಹಿತ್ ಶರ್ಮಾ. ರಿಕಲ್ಟನ್ ಅವರು 61 in 38 ಡೆಲಿವರೀಸ್, 7 ಬೌಂಡ್ರಿ 6 ಸಿಕ್ಸರ್ಗಳು. ಆ್ಯಂಡ್ ರಿಕಲ್ಟನ್ನು ಒಂದು ರೀತಿಯಲ್ಲಿ ಇವ್ರಿಗೆ ನಾನು ಫಸ್ಟ್ ಕೆಲವು ಮ್ಯಾಚಸಲ್ಲಿ ಹೇಳ್ತಾ ಇದ್ದೆ ಡಿಕಾಕ್ ಅವ್ರನ್ನ ಏನಕ್ಕಪ್ಪ ಬಿಟ್ಟಿದ್ದಾರೆ ಇವರು, ಅಂಥ ಬ್ಯಾಟ್ಸ್ಮನ್ನ ರೀಪ್ಲೇಸ್ ಮಾಡ್ತಾರಾ ರಿಕಲ್ಟನ್ನು ಅಂತ. ಬಟ್ ಖಂಡಿತವಾಗ್ಲೂ ಮಾಡ್ತಾ ಇದ್ದಾರೆ. ಕೆಲವು ಮ್ಯಾಚಸ್ಗಳನ್ನ ತೊಗೊತಾ ಇದ್ದಾರೆ. ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ರಿಕಲ್ಟನ್ ಅವರು. ಅದ್ಭುತವಾಗಿರುವಂಥ ಶಾಟ್ ಇದ್ದಾವೆ. ಆ್ಯಂಡ್ ಕೀಪಿಂಗಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಒಳ್ಳೆ ಪ್ಲೇಯರ್ ಸಿಕ್ಕಿದ್ದಾರೆ ಅಂತಲೇ ಹೇಳ್ಬೋದು ಡಿಕಾಕ್ ಆದಮೇಲೆ ಇವರಿಗೆ ಸೌತ್ ಆಫ್ರಿಕಾದಿಂದಾನೆ. ಆ್ಯಂಡ್ ರೋಹಿತ್ ಶರ್ಮಾ, ಓ ಮೈ ಗಾಡ್, ಈ ಮನುಷ್ಯ ಏನಾದರೂ ಫಾರ್ಮಿಗೆ ಬಂದರೆ ನಿಜವಾಗ್ಲೂ ಅಪೋಸಿಷನ್ಗೆ ನಿಜವಾಗ್ಲೂ ಒಂದು ರೀತಿಯಲ್ಲಿ ಧ್ವಂಸ ಮಾಡಕ್ಕೆ ಬಿಡ್ತಾರೆ. ಹಾಗೆ ಇವತ್ತು ಕೂಡ ಅಷ್ಟೇ 53 in 36 ಬಾಲಲ್ಲಿ 9 ಬೌಂಡ್ರಿ 0 ಸಿಕ್ಸ್. 1 ಸಿಕ್ಸ್ ಬಂದಿಲ್ಲ ಇವತ್ತು ಅವ್ರು ಬ್ಯಾಟಿಂದ. ಆಶ್ಚರ್ಯ ಪಡುವಂಥ ವಿಷಯ. ಓನ್ಲಿ ಬೌಂಡ್ರಿ ಮಾತ್ರ ತಗೊಂಡಿದ್ದಾರೆ, 6 ಒಂದು ಬಂದಿಲ್ಲ. 147 ಸ್ಟ್ರೈಕ್ ರೇಟಲ್ಲಿ ಬ್ಯಾಟ್ ಮಾಡಿರುವಂಥದ್ದು 53 in 36 ಬಾಲಲ್ಲಿ. ಅಗೇನ್ ರಿಕಲ್ಟನ್ ಜೊತೆಗೆ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಮಾಡ್ತಾರೆ. ಸೂಪರ್ ಆಗಿರುವಂಥ ಒಂದು ಬ್ಯಾಟಿಂಗ್ ಅಂತಲೇ ಹೇಳ್ತೀನಿ. ಆ್ಯಂಡ್ ಇದರಿಂದ ಮುಂಬೈ ಅವರಿಗೆ ಒಂದು ರೀತಿಯಲ್ಲಿ ಆನೆ ಬಲ ಬಂದಂಗೆ ಆಗಿರುತ್ತೆ. ಆ್ಯಂಡ್ ಎರಡು ವಿಕೆಟ್ ಹೋಗಿರುವಂಥದ್ದು ಅದು ರಿಕಲ್ಟನ್ ಆ್ಯಂಡ್ ರೋಹಿತ್ ಶರ್ಮಾ. ರಿಕಲ್ಟನ್ ಅವ್ರನ್ನ ತೀಕ್ಷ್ಣ ಔಟ್ ಮಾಡ್ತಾರೆ. ಆ್ಯಂಡ್ ರೋಹಿತ್ ಶರ್ಮಾ ಅವ್ರನ್ನ ರಿಯಾನ್ ಪರಾಗ್ ಔಟ್ ಮಾಡ್ತಾರೆ. ಅದಾದಮೇಲೆ ಸೂರ್ಯಕುಮಾರ್ ಯಾದವ್ ಆ್ಯಂಡ್ ಹಾರ್ದಿಕ್ ಪಾಂಡ್ಯ ಇನ್ನಿಂಗ್ಸ್ನ ಎಂಡ್ ಮಾಡ್ತಾರೆ. ಇಬ್ಬರು ಕೂಡ ಅಷ್ಟೇ 48 in 23 ಆ್ಯಂಡ್ 48 in 23. ಇಬ್ಬರು ಕೂಡ ಅಷ್ಟೇ ಸೂರ್ಯಕುಮಾರ್ ಯಾದವ್ 6 ಜಾಸ್ತಿ ಹೊಡಿತಾರೆ. ಆ್ಯಂಡ್ ಈ ಕಡೆಗೆ ಹಾರ್ದಿಕ್ ಪಾಂಡ್ಯ ಬೌಂಡ್ರಿಗಳನ್ನು ಜಾಸ್ತಿ ತಗೊತಾರೆ. ಸೂರ್ಯಕುಮಾರ್ ಯಾದವ್ 4 ಬೌಂಡ್ರಿ 3 ಸಿಕ್ಸರ್ಗಳು 208 ಒಂದು ಸ್ಟ್ರೈಕ್ ರೇಟಲ್ಲಿ. ಆ್ಯಂಡ್ ಅಗೇನ್ ಇವರು ಕೂಡ ಅಷ್ಟೇ 208 ಸ್ಟ್ರೈಕ್ ರೇಟಲ್ಲಿ. ಬಟ್ 4 ಬೌಂಡ್ರಿಗಳನ್ನ ಹಾರ್ದಿಕ್ ಪಾಂಡ್ಯ ಹೊಡಿತಾರೆ, 1 ಸಿಕ್ಸರ್ಗಳನ್ನ ಮಾತ್ರ ಹೊಡೆದಿರುವಂಥದ್ದು ಹಾರ್ದಿಕ್ ಪಾಂಡ್ಯ. ಆ್ಯಂಡ್ ಈ ಒಂದು 4 ಜನಗಳ ಒಂದು ಕಾಂಟ್ರಿಬ್ಯೂಷನಿಂದ ಮುಂಬೈ ತಂಡ 217 ರನ್ಗಳನ್ನು ಒಂದು ಬಿಗ್ ಒಂದು ಸ್ಕೋರ್ನ ಕಲೆ ಹಾಕ್ತಾರೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಇದನ್ನು ಚೇಸ್ ಮಾಡಲಿಕ್ಕೆ ಒಂದು ಒಳ್ಳೆ ಅವಕಾಶ ಕೂಡ ಇತ್ತು. ಆ್ಯಂಡ್ ಆ ಒಂದು ಲಾಸ್ಟ್ ಮ್ಯಾಚಲ್ಲಿ ಏನು ಮಾಡಿದ್ರಲ್ಲ ಅದನ್ನು ಆ ಮೊಮೆಂಟಮ್ನ ಕಾಪಾಡಿಕೊಂಡು ಅದೇ ಒಂದು ಮೊಮೆಂಟಮಲ್ಲಿ ಇದ್ದಿದ್ದರೆ ಮೇ ಬಿ ಚೇಸ್ ಮಾಡ್ತಿದ್ರೇನೋ. ಬಟ್ ಅದ್ರ ಬಗ್ಗೆ ಮಾತಾಡೋಣ. ಆ್ಯಂಡ್ ಬೌಲಿಂಗಲ್ಲಿ ತೊಗೊಳಕ್ಕೆ ಹೋದರೆ ಡೀಸೆಂಟಾಗಿ ಮಾಡಿರುವಂಥದ್ದು ಅಂತಂದರೆ ರಿಯಾನ್ ಪರಾಗ್ ಅವರೊಬ್ಬರೇನೆ 2 ಓವರಲ್ಲಿ 12 ರನ್ ಕೊಡ್ತಾರೆ, ಒಂದು ವಿಕೆಟ್ ತೆಗಿತಾರೆ. ಬಿಟ್ಟರೆ ಹಾಕಿರೋಂಥದ್ದು 2 ಓವರು. ಅದು ಬಿಟ್ಟರೆ ಇನ್ಯಾರು ಕೂಡ ಅಂತ ಎಫೆಕ್ಟಿವ್ ಅಂತ ಅನಿಸಲಿಲ್ಲ. ಎಲ್ಲರೂ ಕೂಡ ಆಲ್ಮೋಸ್ಟ್ ಒಂದು 10 ರನ್ಸ್ ಪರ್ ಓವರೇ ಇದ್ದಾರೆ. ಬಟ್ ಇವತ್ತು ಅವ್ರ ಕಡೆಯಿಂದ ಒಂದು 3 ಚೇಂಜಸ್ ಕೂಡ ಆಗಿತ್ತು ಬಾಲಿಂಗ್ ಇದರಲ್ಲಿ. ಬಟ್ ಆದರೂ ಕೂಡ ಬಾಲಿಂಗಲ್ಲಿ ಏನಂತ ಇಂಪ್ಯಾಕ್ಟ್ ಅಂತೂ ಯಾರು ತೊಗೊಂಡು ಬರಲಿಲ್ಲ ಅಂತಲೇ ಹೇಳ್ತೀನಿ. ಆ್ಯಂಡ್ ಬಟ್ ಈ ಒಂದು ಚೇಸ್ನ ಬೆನ್ನತ್ತಿದಂತಹ RR ತಂಡ ನಿಜವಾಗ್ಲೂ ಒಂದು ರೀತಿಯಲ್ಲಿ ನಿಜವಾಗ್ಲೂ ಡಿಸಪಾಯಿಂಟ್ ಮಾಡ್ತು ಅಂತಲೇ ಹೇಳ್ಬೋದು ಅವರ ಒಂದು ಫ್ಯಾನ್ಸ್ಗಳಿಗೆ. ಬಿಕಾಸ್ ಆಲ್ಮೋಸ್ಟ್ ಪವರ್ ಪ್ಲೇನಲ್ಲೇ 5 ವಿಕೆಟ್ಗಳನ್ನ ಕಳ್ಕೊತಾರೆ 47 ರನ್ಗಳಿಗೆ. ಫಸ್ಟ್ ಓವರಲ್ಲೇ ವೈಭವ್ ಸೂರ್ಯವಂಶಿ ಔಟ್ ಆಗ್ತಾರೆ. 4 ಒಂದು ಡೆಲಿವರಿಗಳನ್ನ ಫೇಸ್ ಮಾಡಿ 1 ರನ್ಗೆ 1 ವಿಕೆಟ್ ಕೂಡ ಹೋಗುತ್ತೆ. ಆ್ಯಂಡ್ ಯಶಸ್ವಿ ಜೈಸ್ವಾಲ್ ಕೂಡ ಅಷ್ಟೇ, ಅವರು 18 ರನ್ಗೆ 2 ವಿಕೆಟ್, ಎರಡನೇ ಬ್ಯಾಟ್ಸ್ಮನ್ ಆಗಿ ಔಟ್ ಆಗ್ತಾರೆ 1.4 ಓವರಲ್ಲಿ. ನಿತೀಶ್ ರಾಣಾ 41 ಒಂದು ರನ್ಗೆ ಅವರು ಔಟ್ ಆಗ್ತಾರೆ, 41 ರನ್ ಇದ್ದಾಗ ಅವರು ಔಟ್ ಆಗ್ತಾರೆ. ಯಾರು ಕೂಡ ಅಂತ ಒಂದು ಎಫೆಕ್ಟಿವ್ ಆಗಿ ಕಾಣಿಸ್ಲಿಲ್ಲ ಇವತ್ತು. ಜೈಸ್ವಾಲ್ 13 ರನ್ ಮಾಡ್ತಾರೆ. ಆ್ಯಂಡ್ ವೈಭವ್ ಸೂರ್ಯವಂಶಿ ಅವರು ಇವತ್ತು ಡಕ್ಔಟ್ ಆಗ್ತಾರೆ ಚಹರ್ ಅವರ ಬಾಲಿಂಗಲ್ಲಿ. ಜೈಸ್ವಾಲ್ ಬೋಲ್ಟ್ ಅವರ ಒಂದು ಬಾಲಲ್ಲಿ ಬೋಲ್ಡ್ ಆಗ್ತಾರೆ. ಆ್ಯಂಡ್ ಅಗೇನ್ ನಿತೀಶ್ ರಾಣಾ ಕೂಡ ಅಷ್ಟೇ 1-2 ಮ್ಯಾಚ್ ಆಡಿದ್ದಾರೆ. ಬಿಟ್ಟರೆ ಈ ಸೀಸನಲ್ಲಿ ಅವರು ಅಂಥ ಒಂದು ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ. ತಿಲಕ್ ಅವ್ರ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಬೋಲ್ಟ್ ಓವರಲ್ಲಿ ಆ್ಯಂಡ್ ಬೋಲ್ಟ್ ಬೌಲಿಂಗಲ್ಲಿ. ಆ್ಯಂಡ್ ರಿಯಾನ್ ಪರಾಗೂ ಅಷ್ಟೇ ಕ್ಯಾಪ್ಟನ್ಸಿ ಒಂದು ಬಂದ ಮೇಲೆ ಜವಾಬ್ದಾರಿ ಅಂತ ಒಂದು ಕನ್ಸಿಸ್ಟೆಂಟಾಗಿ ರನ್ಗಳು ಬರ್ತಾ ಇಲ್ಲ. ಕೆಲವು ಮ್ಯಾಚಸಲ್ಲಿ ಬಂದರೆ ಎಲ್ಲರೂ ಆಡ್ತಾರೆ, ಇನ್ನು ಕೆಲವರಲ್ಲಿ ಆಡಿಲ್ಲ ಅಂತಂದರೆ ಯಾವನೂ ಆಡೋದಿಲ್ಲ. ಬುಮ್ರಾ ಅವರ ಬೌಲಿಂಗಲ್ಲಿ ರಿಯಾನ್ ಪರಾಗ್ ಕೂಡ ಔಟ್ ಆಗ್ತಾರೆ. ಆ್ಯಂಡ್ ಧ್ರುವ್ ಜುರೇಲ್ ತುಂಬ ಒಂದು
ಅವ್ರ ಮೇಲೆ ನಂಬಿಕೆ ಇಟ್ಟು ಅವ್ರನ್ನ ರಿಟೈನ್ ಮಾಡ್ಕೊಂಡಿದ್ರು. ಬಟ್ ಅಗೇನ್ 11 ರನ್ಸ್ ಇನ್ 11 ಬಾಲ್ಸ್. ನಿಜವಾಗ್ಲೂ ಈ ಸೀಸನಲ್ಲಂತೂ ತುಂಬ ವರ್ಸ್ಟ್ ಒಂದು ಪರ್ಫಾರ್ಮೆನ್ಸು ಅಂತಂದರೆ ಅದು ಜುರೇಲ್ ಆ್ಯಂಡ್ ಹೆಟ್ಮೈರಿ. ಬಿಕಾಸ್ ಇಬ್ಬರು ಕೂಡ ಅಷ್ಟೇ. ಸೊ ಮ್ಯಾಚಸ್ಗಳನ್ನ ಫಿನಿಷ್ ಮಾಡಲಿಲ್ಲ. 3 ಮ್ಯಾಚಸ್ಗಳನ್ನ ಗೆಲ್ಲುವಂಥ ಮ್ಯಾಚಸ್ಗಳು, ಒಂದು 20 ರನ್ ಅಂತ ಅನಿಸುತ್ತೆ, ಇನ್ನೆರಡು 9 ರನ್ಗಳನ್ನ. ಆ ಒಂದು ಮ್ಯಾಚನ್ನ ಫಿನಿಷ್ ಮಾಡೋಕ್ಕಾಗಿಲ್ಲ ಅಂತಂದರೆ ಜುರೇಲ್ ಆ್ಯಂಡ್ ಹೆಟ್ಮೈರ್ ನಿಜವಾಗ್ಲೂ ಈ ಒಂದು ಬಾರಿ ವರ್ಸ್ಟ್ ಇಬ್ಬರು ಕೂಡ ರಿಟರ್ನ್ ಮಾಡ್ಕೊಂಡಿದ್ರು ಅವ್ರನ್ನ. ಆ್ಯಂಡ್ ಇನ್ಕ್ಲೂಡಿಂಗ್ ಪರಾಗ್ ಕೂಡ ಅಷ್ಟೇ. ಸೊ ರಾಜಸ್ಥಾನ್ ಕಡೆಯಿಂದ ಸಿಕ್ಕಾಪಟ್ಟೆ ಒಂದು ಬ್ಯಾಡ್ ಡಿಸಿಷನ್ ಅಂತಲೇ ಹೇಳ್ತೀನಿ. ಆ್ಯಂಡ್ ಕೆಳಗಡೆಗೆ ಶುಭಮ್ ದುಬೆ. ಆ್ಯಂಡ್ ಅವ್ರಿಗೊಂದು ಒಳ್ಳೆ ಅವಕಾಶ ಸಿಕ್ಕಿತ್ತು ಈ ಸೀಸನಲ್ಲಿ, ಬಟ್ ಅದನ್ನು ಅವರು ಯೂಸ್ ಮಾಡ್ಕೊಂಡಿಲ್ಲ ಅಂತಲೇ ಹೇಳ್ಬೋದು. ಆ್ಯಂಡ್ ಹೈಯೆಸ್ಟ್ ಸ್ಕೋರ್ ಅವ್ರ ಕಡೆಯಿಂದ ಬಂದಿರುವಂಥದ್ದು ಜೋಫ್ರಾ ಆರ್ಚರಿಂದ 30 in 27 ಬಾಲು, 2 ಬೌಂಡ್ರಿ, 2 ಸಿಕ್ಸರ್. ಸೊ ಒಬ್ಬ ಬೌಲರಿಂದನೇ ಒಂದು ಹೈಯೆಸ್ಟ್ ಸ್ಕೋರ್ ಬಂದಿದೆ ಅಂತಂದರೆ ಸೊ ಬ್ಯಾಟ್ಸ್ಮನ್ಗಳು ಏನು ಮಾಡಿದ್ರು ಅನ್ನೋದು ಕ್ವಶನ್ ಆಗಿ ಉಳ್ಕೊಳ್ಳುತ್ತೆ. ಆ್ಯಂಡ್ ರಾಹುಲ್ ದ್ರಾವಿಡ್ ಅವರು ಏನು ಒಂದು ಮೆಂಟರಿಂಗ್ ಅಥವಾ ಕೋಚಿಂಗ್ ಏನು ಮಾಡ್ತಿದ್ದಾರೆ, ತಂಡನ ಯಾವ ರೀತಿ ತೊಗೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂತೂ ಕ್ಲಿಯರಾಗಿ ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ಅಲ್ಲಿ ಕೆಳಗಡೆಗಂತೂ ಇನ್ಯಾರು ನಿರೀಕ್ಷೆ ಮಾಡೋಕ್ಕಾಗುತ್ತೆ. ಒಂದು ಕೂಡ ಪಾರ್ಟ್ನರ್ಶಿಪ್ಪು ಕೂಡ ಬರಲಿಲ್ಲ. ಹೈಯೆಸ್ಟ್ ಪಾರ್ಟ್ನರ್ಶಿಪ್ ಬಂದಿರುವಂಥದ್ದು ಅದು ಸೊ ಕೆಳಗಡೆನೇ. ಸೊ 26 ಬರುತ್ತೆ, ಅದು 10th ವಿಕೆಟ್ಗೆ. ಸೊ ಅದೇ ಒಂದು ಹೈಯೆಸ್ಟ್. ಅದು ಬಿಟ್ಟರೆ 23 ರಿಯನ್ ಪರಾಗ್ ಆ್ಯಂಡ್ ನಿತೀಶ್ ರಾಣಾ. ಅದು ಬಿಟ್ಟರೆ ಯಾವ ಪಾರ್ಟ್ನರ್ಶಿಪ್ಪು ಕೂಡ ಇಲ್ಲ. ಸೊ ವರ್ಸ್ಟ್ ಆ್ಯಂಡ್ ಕಾಂಬಿನೇಷನ್ ವರ್ಕ್ ಆಗ್ತಾ ಇಲ್ಲ ಅವ್ರಿಗೆ. ತುಂಬ ವರ್ಸ್ಟಾಗಿ ಆಡ್ತಿದ್ದಾರೆ, ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಸೊ ಸ್ಟ್ರಗಲ್ ಅಂತೂ ಮಾಡಿದ್ದಾರೆ ಈ ಸೀಸನಲ್ಲಿ. ಆ್ಯಂಡ್ ಅದಕ್ಕೆ ಅವರು ಈ ಒಂದು ಸೀಸನಿಂದ ಔಟ್ ಆಗಿರೋವಂಥದ್ದು. ಇನ್ನು 4 ಓವರ್ಗಳನ್ನ ಇಟ್ಕೊಂಡು ಸೊ 100 ರನ್ಗಳ ಒಂದು ಹೀನಾಯ ಸೋಲು ಅಂತಲೇ ಹೇಳ್ಬೋದು. ಆ್ಯಂಡ್ 100 ರನ್ಗಳ ಒಂದು ಭರ್ಜರಿ ಗೆಲುವು ಸೊ ಮುಂಬೈ ಇಂಡಿಯನ್ಸ್ಗೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಬೌಲಿಂಗಲ್ಲಿ ತೊಗೊಳಕ್ಕೆ ಹೋದರೆ ಈ ಕಡೆಯಿಂದ ಮುಂಬೈ ಕಡೆಯಿಂದ ತುಂಬ ಚೆನ್ನಾಗಿ ಮಾಡಿರುವಂಥದ್ದು ಅಂದರೆ ಮೊದಲೇ ಹೇಳಿದಾಗೆ ಬೋಲ್ಟ್ ಅವರು ಸಖತ್ತಾಗಿ ಮಾಡಿದ್ದಾರೆ. 2.1 ಓವರ್ ಮಾಡಿದ್ರು ಕೂಡ ಸೊ 12.9 ಇದೆ ಎಕಾನಮಿ ರೇಟ್. ಬಟ್ 3 ವಿಕೆಟ್ಗಳನ್ನ ತೆಗೆದಿದ್ದಾರೆ, ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಕರಣ್ ಶರ್ಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ. 4 ಓವರಲ್ಲಿ 23 ರನ್, 3 ವಿಕೆಟು, 5.8 ಇದೆ ಅವ್ರದ್ದು ಎಕಾನಮಿ ರೇಟ್. ತುಂಬ ಎಕಾನಮಿಕಲ್ ಕೂಡ ಮಾಡಿದ್ದಾರೆ. ದೀಪಕ್ ಚಹರ್ ಅಷ್ಟೇ ಓನ್ಲಿ 2 ಓವರ್ ಮಾಡಿದ್ದಾರೆ, 1 ವಿಕೆಟ್ ತೆಗೆದಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲರೂ ಕೂಡ ಅದ್ಭುತವಾಗಿ ಮಾಡಿದ್ದಾರೆ. ಬಟ್ ಕಾರ್ಬಿನ್ ಬೋಶ್ ಅವರೊಬ್ಬರು ಸ್ವಲ್ಪ ದುಬಾರಿ ಆಗಿದ್ದಾರೆ, 3 ಓವರಲ್ಲಿ 29 ರನ್ನು. ಇನ್ನು ಮಿಕ್ದವರೆಲ್ಲ ತುಂಬ ಚೆನ್ನಾಗೇ ಮಾಡಿದ್ದಾರೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಈ ಕಡೆಯಿಂದ ಸೊ ರಾಜಸ್ಥಾನ್ ಅಂತೂ ಆಲ್ರೆಡಿ ಇವಾಗ ಹೊರಗಡೆ ಹೋಗಿದೆ, ಇನ್ಕ್ಲೂಡಿಂಗ್ ನಮ್ಮ CSK ಕೂಡ ಅಷ್ಟೇ. ನಮ್ಮ CSKನ ಒಟ್ಟಿನಲ್ಲಿ CSK ಔಟ್ ಆಗಿದೆ. ಬಟ್ ಮುಂಬೈ ತಂಡ ಅಗೇನ್ ಮತ್ತೆ ಕಂಟಿನ್ಯೂಸ್ ಆಗಿ ಸತತವಾಗಿ 6 ಮ್ಯಾಚಸ್ಗಳನ್ನ ಗೆದ್ದಿದ್ದಾರೆ ಗುರು. ಸೊ ನಿಜವಾಗ್ಲೂ ಶಾಕಿಂಗ್. ಆ್ಯಂಡ್ ಭಯ ಕೂಡ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಬಿಕಾಸ್ ಆಲ್ರೆಡಿ ಅವರು ಇವಾಗ ಟಾಪ್ 1 ಕೂತಿದ್ದಾರೆ 11 ಪಂದ್ಯಗಳಲ್ಲಿ. ಸೊ 7 ಪಂದ್ಯಗಳನ್ನು ಗೆದ್ದು ಸೊ 14 ಪಾಯಿಂಟ್ಗಳಿಂದ ಟಾಪಲ್ಲಿ ಕೂತ್ಕೊಂಡಿದ್ದಾರೆ. ನಮ್ಮ RCB ಇವಾಗ 2ನೇ ಸ್ಥಾನಕ್ಕೆ ಬಂದಿದೆ. ನಾವು 10 ಮ್ಯಾಚಸಲ್ಲಿ 14 ಪಾಯಿಂಟ್ಸ್ಗಳೊಂದಿಗೆ ನಾವು 2ನೇ ಸ್ಥಾನದಲ್ಲಿದ್ದೀವಿ. ಸೊ ಇಬ್ಬರದು ಕೂಡ 14 ಪಾಯಿಂಟ್ ಇದೆ. ಬಟ್ ಅವರು ಒಂದು ಪಂದ್ಯ ನಮಗಿಂತ ಜಾಸ್ತಿ ಆಡಿದ್ದಾರೆ. ಜೊತೆಗೆ ಅವ್ರದ್ದು ನೆಟ್ ರನ್ ರೇಟ್ ತುಂಬ ಚೆನ್ನಾಗಿದೆ, 1.274 ಇದೆ, ಪ್ಲಸ್ 1.274. ನಮ್ಮದು ಓನ್ಲಿ ಪ್ಲಸ್ 0.521 ಇದೆ. ಇವತ್ತು ಏನು 100 ರನ್ಗಳ ಒಂದು ಗೆಲುವು ಬಂದಿದೆ ಅವರಿಗೆ. ಅದು ಪಾಯಿಂಟ್ಸ್ ಟೇಬಲಲ್ಲಿ ತುಂಬ ಒಂದು ಮೇಲೆ ತೊಗೊಂಡೋಗಿದೆ. ಅದು ನೆಟ್ ರನ್ ರೇಟಲ್ಲಿ ಇಂಪ್ರೂವ್ಮೆಂಟ್ ಅಂತೂ ಕಾಣಿಸ್ತಾ ಇದೆ. ಬಟ್ MI ಆಡ್ತಿರೋಂಥ ರೀತಿ ನೋಡ್ತಾ ಇದ್ದರೆ ನಿಜವಾಗ್ಲೂ ಶಾಕ್ ಆಗುತ್ತೆ. ಸೊ ಸಖತ್ತಾಗಿ ಆಡ್ತಿದ್ದಾರೆ. ಬಟ್ ಸತತವಾಗಿ 6 ಮ್ಯಾಚಸ್ಗಳನ್ನ ಗೆದ್ದಿರುವಂಥದ್ದು ನಿಜವಾಗ್ಲೂ ಶಾಕಿಂಗ್ ಅಂತ ಹೇಳ್ತೀನಿ. ನೆಕ್ಸ್ಟ್ ಅವ್ರದ್ದು GT, PBKS ಆ್ಯಂಡ್ DC ಇದೆ. ಸೊ ಅದರಲ್ಲಿ ಏನಾದರೂ ಗೆದ್ದರೆ ಒಂದು ರೀತಿಯಲ್ಲಿ ಹಿಸ್ಟ್ರಿ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ಸಖತ್ತಾಗಿ ಆಡ್ತಿದ್ದಾರೆ. ಖಂಡಿತವಾಗ್ಲೂ ಅಪೋಸಿಷನ್ಗಳಿಗೆ ಭಯ ಅಂತೂ ಶುರು ಆಗಿದೆ ಅಂತಲೇ ಹೇಳ್ತೀನಿ. ಸೊ ಪ್ಲೇ ಆಫ್ಗೆ ಏನಾದರೂ ಬಂದುಬಿಟ್ರೆ ಸೊ ಅವ್ರನ್ನ ಕಪ್ಪನ್ನು ಗೆಲ್ಲೋದ್ರಿಂದ ಸೊ ತಡೆಯೋದು ತುಂಬ ಕಷ್ಟ ಇದೆ. ಬಿಕಾಸ್ ಅವರಿಗೆ ಒಂದು ಅನುಭವ ಇದೆ. ಸೊ ಆ ಅನುಭವನ ಖಂಡಿತವಾಗ್ಲೂ ಯೂಸ್ ಮಾಡ್ಕೊತಾರೆ ಅಂತ ನನಗೆ ಅನಿಸುತ್ತೆ. ಸೊ ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಮೇ 3ನೇ ತಾರೀಕು RCB ವರ್ಸಸ್ CSK ಇದೆ. ಆ ಒಂದು ಪಂದ್ಯಕ್ಕೆ ಯಾರ್ಯಾರು ಕಾಯ್ತಾ ಇದ್ದೀರಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸದ್ಯಕ್ಕೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್.